श्रीगुरुभ्यो नमः। हरिः ओम। गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः। आनन्दमानन्दकरं प्रसन्नं ज्ञानस्वरूपं निजबोधयुक्तं योगीन्द्रमीड्वं भवरोगवैद्यं श्रीसद्गुरुं नित्यमहं भजामि। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ಭಗವಂತನ ಶುಭವನ್ನುಂಟು ಮಾಡಲಿ. ಏಪ್ರಿಲ್ ತಿಂಗಳಲ್ಲಿ ಮೀನರಾಶಿಯವರಿಗೆ ಹೇಗಿದೆ ಎಂಬಂಥ ಮಾಸ ಭವಿಷ್ಯವನ್ನು ಗಮನಿಸೋಣ. ನೋಡಿ, ಪೂರ್ವಾಭಾದ್ರ ನಕ್ಷತ್ರ 4ನೇ ಪಾದ, ಉತ್ತರಾಭಾದ್ರ ನಕ್ಷತ್ರ 1, 2, 3, 4ನೇ ಪಾದ, ರೇವತಿ ನಕ್ಷತ್ರ 1, 2, 3, 4ನೇ ಪಾದ. ವಿಡಿಯೋ ಮುಗಿವಿರ್ಕೂಡಿ ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನಿದೆ ಎಂಬುದನ್ನು ಕೂಡ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ಏಪ್ರಿಲ್ ತಿಂಗಳಲ್ಲಿ ನೋಡಿ, ಒಂದು ಹಂತಕ್ಕೆ ನೋಡಲಿಕ್ಕೆ ಹೋದರೆ ಇದು ನಮ್ಮ ಯುಗಾದಿ ಅನಂತರದಲ್ಲಿ ಚೈತ್ರ ಮಾಸ ಮುಗಿದು ವೈಶಾಖ ಮಾಸದ ಒಂದು ಸಂದರ್ಭ. ಹಾಗೆ ಏನು ಹಬ್ಬ ಹರಿದಿನಗಳು ಏನಿದೆಯಪ್ಪ ವಿಶೇಷ ಅಂತಂದರೆ, 1ನೇದಾಗಿ ಬಹಳ ಮುಖ್ಯವಾಗಿ 2ನೇ ತಾರೀಕಿಗೆ ಚಿತ್ರಾ ಪೌರ್ಣಿಮೆ, 1ನೇ ತಾರೀಕಿಗೆ ಬೆಂಗಳೂರಿನ ಕರಗವು ಕೂಡ ಇದೆ. ಹಾಗೆ 5ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 13ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, 14ನೇ ತಾರೀಕಿಗೆ ಸೌರ ಯುಗಾದಿ, ಹಾಗೆ 14ನೇ ತಾರೀಕಿಗೆ ಸಂಕ್ರಾಂತಿ ಅಂದರೆ ಮೇಷ ಸಂಕ್ರಾಂತಿಯೂ ಕೂಡ ಇದೆ. ಹಾಗೆ 17ನೇ ತಾರೀಕಿಗೆ ಅಕ್ಷತೃತೀಯ ಅಮಾವಾಸ್ಯೆಯೂ ಕೂಡ ಇದೆ. 18ನೇ ತಾರೀಕಿಗೆ ಚಂದ್ರ ದರ್ಶನ. ಹಾಗೆ 20ನೇ ತಾರೀಕಿಗೆ ನೋಡಿ ವಿಶೇಷವಾಗಿ ಅಕ್ಷತೃತೀಯ ಇದೆ. ಹಾಗೆ 21ನೇ ತಾರೀಕು ಶಂಕರಾಚಾರ್ಯರ ಜಯಂತಿ, 22 ರಾಮಾನುಜಾಚಾರ್ಯರ ಜಯಂತಿ, ಹಾಗೆ 26 ವಾಸವಾಂಬಾ ಜಯಂತಿ, ನಿಮಿಷಾಂಬಾ ಜಯಂತಿ, 27 ಬೃಹಸ್ಪತಿ ಜಯಂತಿ, 30ನೇ ತಾರೀಕಿಗೆ ನರಸಿಂಹ ಜಯಂತಿ. ಹೀಗೆಲ್ಲ ಇದೆ ನೋಡಿ. ಒಂದಂತಕ್ಕೆ ಈ ತಿಂಗಳ ಹಬ್ಬ ಹರಿದಿನಗಳು ಕೂಡ ಇದೆ. ಆದಷ್ಟು ದೇವತಾ ಆರಾಧನೆ ಮಾಡುವಂಥ ಒಂದು ತಿಂಗಳು ಎಂಬುದನ್ನು ಕೂಡ ನಾವು ತಿಳ್ಕೊಳ್ಬಹುದು. ಹಾಗೆ ಗ್ರಹಸ್ಥಿತಿ ಹೇಗಿದೆಯಪ್ಪ? ಗ್ರಹಸ್ಥಿತಿ ರಾಶಿಯಲ್ಲಿ ಶನಿ ಮತ್ತು ಕುಜರು, ನಿಮಗೆ ಗೊತ್ತಿದೆ. 7.5 ಶನಿ ನಡೀತಾ ಇದೆ. ಒದ್ದಾಟ ಚಿಂತೆ ಎಲ್ಲವೂ ಕೂಡ ಇದೆ ನಿಮಗೆ. 2ನೇ ರಾಶಿಯಲ್ಲಿ ರವಿ ಬುಧರು, 3ನೇ ರಾಶಿಗೆ ಶುಕ್ರನು, 19ನೇ ತಾರೀಕು ನಂತರ ಶುಕ್ರ, 4ನೇ ರಾಶಿ ಗುರು, ಹಾಗೆ 6ನೇ ರಾಶಿಯಲ್ಲಿ ಕೇತು, 12ನೇ ರಾಶಿಯಲ್ಲಿ ರಾಹು. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ. ಒಟ್ಟಿನಲ್ಲಿ ನಿಮಗೆ ಅನುಕೂಲ ಆಗ್ತಾ ಇದೆಯಾ ಅಂತ ಕೇಳಿದ್ರೆ ಕೆಲವೊಂದು ರೀತಿಯಲ್ಲಿ ಅನುಕೂಲತೆಗಳು ಆಗ್ತಾ ಇದೆ. ಯಾಕೆಂದರೆ ರೊಟ್ಟಿ ಬಿದ್ದು ಕೂಡ ತುಪ್ಪದಲ್ಲೇ ಬಿತ್ತು ಎಂಬುದನ್ನು ಹೇಳ್ತಾರೆ ನೋಡಿ. ಹಾಗೆ ರೊಟ್ಟಿ ತುಪ್ಪದಲ್ಲೇ ಬೆಳೀತಾ ಇದೆ. ಹಾಗೆ ಕೆಲವೊಂದು ರೀತಿಯಲ್ಲಿ ಮೀನರಾಶಿಯವರಿಗೆ 7.5 ಶನಿ ಬಂದಾಗ ಕೆಲವೊಂದಷ್ಟು ಜೀವನದ ಅರ್ಥ ಆಗುವಂಥದ್ದು, ಹಣಕಾಸಿನ ಅರ್ಥ ಆಗುವಂಥದ್ದು, ಕೆಲವೊಂದಷ್ಟು ಉದ್ಯೋಗದಲ್ಲಿ ಕೆಲವು ಜನರನ್ನು ನಂಬಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ, ಅವರು ಅರ್ಧಂಬರ್ಧ ಬಿಟ್ಟು ಹೆಚ್ಚು ಕಡಿಮೆ ಮಾಡಿ ಹೀಗೆಲ್ಲ ಮಾಡ್ತಾ ಇದ್ದಾರೆ ಅಲ್ವಾ. ಹಾಗಾಗಿ ಜೀವನದ ಬಹಳಷ್ಟು ಬದಲಾವಣೆ ಅರ್ಥ ಆಗ್ತಾ ಇದೆ. ಏನೇನು ಬದಲಾವಣೆ? ಯಾಕಂದರೆ ಏಪ್ರಿಲ್ ತಿಂಗಳು ಅಂದ ತಕ್ಷಣವೇ ನಮ್ಮಲ್ಲಿ ಎಲ್ಲ ರೀತಿಯಾದಂಥ ಬದಲಾವಣೆಗಳು ಸಿಗಬೇಕು ಅಲ್ವಾ. ರಾಶಿಯಲ್ಲಿರುವಂತಹ ಕುಜನು ನೋಡಿ, ರಾಶಿಯಲ್ಲಿ ಧನಾಧಿಪತಿ ರಾಶಿಯಲ್ಲಿದ್ದಾನೆ. ಹಾಗಾಗಿ ಸ್ವಲ್ಪ ಏನೋ ಭೂಮಿ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಈ ತಿಂಗಳಲ್ಲಿ ಕಾಣಬಹುದು. 1ನೇದಾಗಿ ಏನಾದರೂ ಜಾಗ ಈಗ ಖರೀದಿ ಮಾಡುವಂಥದ್ದಿದ್ದರೆ ಅದರಲ್ಲಿ ಏನೋ ಒಂದು ಮುಂದೆ ಒರೆಯುವಂತಹದ್ದು, ಅಥವಾ ಯಾವುದೋ ಬಾಡಿಗೆಗೆ ಬರಲಿಲ್ಲ, ಜಾಗ ಖಾಲಿ ಇದೆ ಅಂತಂದರೆ ಆ ಜಾಗಕ್ಕೆ ಬಾಡಿಗೆಗೆ ಬರುವಂಥದ್ದು, ಹೀಗೆ ಏನೋ ಒಂದು ಸ್ವಲ್ಪ ಬದಲಾವಣೆಗಳು, ಭೂಮಿಯಲ್ಲಿ ಏನೋ ಒಂದು ಹಂತಕ್ಕೆ ಲಾಭಾಂಶಗಳ ಕಡೆಗೆ ಹೋಗುವಂಥ ಸಾಧ್ಯತೆಗಳು. ಧನಾಧಿಪತಿ ಆದಂಥವ್ರು ರಾಶಿಯಲ್ಲಿ ಕೂತಿದ್ದಾನಲ್ವ, ಹಾಗೆ ಮತ್ತು ಸಾಲ ಏನೋ ಸ್ವಲ್ಪ ರಿಕವರಿ ಆಗುವಂಥದ್ದು. ನೀವು ಯಾರಿಗೂ ಸ್ವಲ್ಪ ಹಣ ಕಾಸು ಕೊಟ್ಟಿದ್ದೀರಿ ಅಥವಾ ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದಿರಿ, ಅವರಿಂದ ನೀವು ಮರಳಿ ಬರಬೇಕು. ಬಡ್ಡಿ ಅಂತಲ್ಲ, ಬಡ್ಡಿ ಇಲ್ಲದೇ ಇದ್ದರೂ ಕೂಡ ನಿಮ್ಮ ಹಣ ನಿಮಗೆ ಬರಬೇಕಲ್ವ. ಹಾಗಾಗಿ ಒಂದಂತೆ ಕೆಲವೊಂದು ಹಣಕ್ಕೆ ಲಾಭಾಂಶಗಳು, ಋಣಗಳು ಪರಿಹಾರ ಆಗುವಂಥ ಸಾಧ್ಯತೆಗಳು. ಅನಂತರದಲ್ಲಿ ರಾಶಿಯಲ್ಲಿ ಶನಿ ಇದ್ದಾನೆ. ಸ್ವಲ್ಪ ಆಲಸ್ಯತನ ಇದೆ, ಆದರೂ ಕೂಡ ಸ್ವಲ್ಪ ಕಂಠದಲ್ಲಿ ತೊಂದರೆ ಆಗುವಂಥದ್ದು, ಮಾತಿನಲ್ಲಿ ತೊಂದರೆ ಆಗುವಂಥದ್ದು, ಇದ್ದಕ್ಕಿದ್ದ ಹಾಗೆ ತಲೆನೋವು ಬರುವಂಥದ್ದು, ಯಾಕೋ ಸುಸ್ತಾಗ್ತಾ ಇದೆಯಪ್ಪ ಏನಪ್ಪ ಅಂಥೇಳಿ ನಿಮ್ಮ ಮನಸ್ಸಿಗೆ ಅನ್ನಿಸ್ತಾ ಇದೆ. ಹಾಗಿದ್ದಾಗೂ ಕೂಡ ಆದಷ್ಟು ಬೆಳಗ್ಗೆ ಎದ್ದು ನಿಮ್ಮ ಕರ್ತವ್ಯ ನೀವು ಮಾಡುವಂಥದ್ದು ನಿಲ್ಲಿಸಬೇಡಿ. ನಮ್ಮ ಕರ್ತವ್ಯವನ್ನು ನಿರಂತರವಾಗಿ ಮಾಡ್ತಾ ಇರಬೇಕು. 1 ದಿವಸ 2 ದಿವಸ ಮಾಡೋದು ಬಿಡುವುದಲ್ಲ. ನಮ್ಮ ಕರ್ತವ್ಯ ನಿರಂತರ ಮಾಡ್ತಾ ಇರಬೇಕು. ಹೇಗೆ ಅಂದರೆ ಯದಾ ವೈ ಸೂರ್ಯ ಉದಯತಿ ಅಥ ನಕ್ಷತ್ರ ನೈತಿ. ಹೇಗೆ ಅಂದರೆ ಸೂರ್ಯನ ಉದಯ ಹೇಗೆ ಆಗ್ತಾನೋ ಅನ್ನೋ ಸಮಯಕ್ಕೆ ಹಾಗೆ ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕು. ಕರ್ತವ್ಯವನ್ನು ಬಿಡ್ಲಿಕ್ಕೆ ಹೋಗಬಾರ್ದು. ಹಾಗಾಗಿ ಕೆಲವೊಂದು ಸಲ ರಜೆ ಇರುತ್ತೆ, ಕೆಲವೊಂದು ಸಲ ಹುಷಾರಿರುವುದಿಲ್ಲ, ಕೆಲವೊಂದು ಸಲ ಎಲ್ಲ ಖುಷಿಯಾಗಿ ಸಂತೋಷವಾಗಿರ್ತೀರಿ ನೀವು ಅಲ್ವಾ. ಹಾಗಿದ್ದಾಗ ಈ ತಿಂಗಳಲ್ಲಿ ಸಂತೋಷ ಹೇಳುವಂಥದ್ದು ತೃತೀಯದಲ್ಲಿ ಶುಕ್ರ ಇದ್ದಾನೆ. ಹಾಗಾಗಿ ಶುಕ್ರನು ಒಂದಂತ ಕೊಡಬಹುದು ನೋಡಿ, ಒಂದು 5-6 ರೀತಿಯಾದಂಥ ಖುಷಿ ಸಂತೋಷವನ್ನು ಕೊಡಬಹುದು. 1ನೇದಾಗಿ ನಿಮ್ಮಲ್ಲೇ ನಿಮಗೆ ಯೋಗ ಧ್ಯಾನ ಮತ್ತು ನಿಮ್ಮನ್ನು ಅರಿತುಕೊಳ್ಳುವಂತಹ ಒಂದು ತಿಂಗಳು ಇದು. ಯಾಕಂದರೆ ದೈತ್ಯ ಗುರುವಾದಂತಹ ಶುಕ್ರನು ಒಂದಂತಕ್ಕ ಆರಂಭದಲ್ಲಿ ದ್ವಿತೀಯ ರಾಶಿಯಲ್ಲೇ ಇರ್ತಾನೆ. ಹಾಗಾಗಿ ನಿಮ್ಮನ್ನೇ ನೀವು ಅರಿತುಕೊಳ್ಳುವಂತಹ ಒಂದು ಬಹಳ ಮುಖ್ಯವಾದಂಥ ತಿಂಗಳು. 2ನೇದಾಗಿ ನಿಮಗೆ ಆತ್ಮಜ್ಞಾನ, ನಾನು ಏನು ಮಾಡಬೇಕು, ಯಾವುದು ಸರಿಯಾದಂತಹ ಮಾರ್ಗ ಹೇಳುವಂಥ ತಿಳಿಯುತ್ತೆ. ಹಾಗೆ 3ನೇದಾಗಿ ಬಹಳ ಮುಖ್ಯವಾಗಿ
ಪ್ರವಾಸ ಮಾಡುವಂಥದ್ದು, ಹಾಗೆ ಧಾರ್ಮಿಕವಾದಂಥ ಕೇಂದ್ರಗಳ ಭೇಟಿ ಕೊಡುವಂಥದ್ದು, ನಿಮ್ಮ ಮಕ್ಕಳಿಗೆ ಒಳ್ಳೆ ರೀತಿಯಾದಂಥ ಸಂಸ್ಕಾರಗಳನ್ನು ಕೊಡುವಂಥದ್ದು. ನೋಡಿ, ರಜೆ ದಿವಸ ಇದು. ಹಾಗಾಗಿ ನಾವು ಎಷ್ಟು ಸಂಸ್ಕಾರವನ್ನು ಕೊಡ್ತೇವೆಯೋ ಹಾಗೆ ನಮ್ಮ ವಂಶ, ಕುಟುಂಬ, ನಮ್ಮ ತಿಳಿದವರು ಆ ರೀತಿಯಲ್ಲಿ ಮುಂದುವರಿತಾರೆ ಅಲ್ವಾ. ಹಾಗಾಗಿ ನಾವೇ ಸಂಸ್ಕಾರವನ್ನು ಸರಿಯಾಗಿ ಕೊಡಲಿಲ್ಲ ಅಂತಂದರೆ ಇನ್ನು ಕೊಡುವಂಥವ್ರು ಯಾರು ಹೇಳುವಂಥ ಪ್ರಶ್ನೆ. ಹಾಗಾಗಿ ಆ ಸಂಸ್ಕಾರಗಳನ್ನು ಮಕ್ಕಳಿಗೆ ಕೊಡುವಂಥದ್ದು. ಮತ್ತು ಬೋಧನೆ ಮಾರ್ಗಗಳು, ಬೋಧಕರು ಯಾರ್ಯಾರಿದ್ರು ಈ ರಾಶಿಯವರು ಅಂಥವ್ರು ಹೆಚ್ಚಿನದಾದಂಥ ಅವಕಾಶಗಳು. ಬೋಧನೆ ಅಂತಂದರೆ ನಿಮ್ಗೆ ಯಾವುದೋ ಒಂದು ಟೀಚಿಂಗ್ ಪ್ರೊಫೆಷನಲ್ ಹೋಯಿತು ಅಥವಾ ಯಾವುದೋ ಒಂದು ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ರೆ ಏನೋ ಸ್ವಲ್ಪ ಕಿರಿಕಿರಿ ಆಗಿದೆ ಅಂತಂದರೆ ನೀವೇ ಸ್ವತಂತ್ರವಾಗಿ ಮಾಡುವಂಥ ಒಂದು ಶಕ್ತಿ, ಯಾಕಂದರೆ ನಿಮ್ಗೆ ದೃಢತೆ ಇದೆ, ನೀವೇನಾದ್ರು ಮಾಡುವಂಥ ಶಕ್ತಿ ಇದೆ ನಿಮಗೆ. ಸುಮ್ಮನೆ ಕೂತ್ಕೊಳ್ಳುವಂತಹ ಜನ ಅಲ್ಲ ನೀವು, ಪುನಃ ರಿಪೀಟಾಗಿ ಮಾಡುವಂಥ ಒಂದು ಜನ. ನೋಡಿ, ಯೋಚನೆ ಮಾಡಿ, ನೀವು ಹಗಲು ಹೇಗೆ ಕನಸು ಕಾಣ್ತೀರೋ ಆ ಕನಸನ್ನು ನನಸು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಕೆಲವು ಜನ ಹಗಲು ಕನಸು ಅಂತ ಹೇಳಿ ಬಿಟ್ಟುಬಿಡ್ತಾರೆ. ಆದರೆ ಸರಿಯಾದಂಥ ಕನಸು ಕಾಣಬೇಕು ಅಂತಂದ್ರೆ ರಾತ್ರಿಯೇ ಕಾಣಬೇಕು ಕನಸನ್ನು. ಆದರೆ ಹಗಲು ಕನಸು ಕಂಡು ಬಿಡುವಂಥ ಜನ ಅಲ್ಲ ನೀವು, ನಿಜವಾಗೂ ಕೂಡ ಕನಸನ್ನು ನನಸು ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥ ಜನ ನೀವು. ಅಂಥ ಹೋರಾಟ ನಿಮ್ಮಲ್ಲಿದೆ. ಹಾಗಾಗಿ ನಿಮಗೆ ಉದ್ಯೋಗದ ವ್ಯವಸ್ಥೆಯಲ್ಲಿ ಹೆಚ್ಚಿನದಾದಂಥ ಅವಕಾಶಗಳು, ಅಥವಾ ಉದ್ಯೋಗ ಕಳ್ಕೊಂಡವರಿಗೆಲ್ಲೋ ಒಂದು ಕಡೆ ಉದ್ಯೋಗ ಸಿಗುವಂಥದ್ದು, ಅಥವಾ ನಿಮ್ಮ ಜೀವನದ ಬದಲಾವಣೆ, ನಿಮ್ಮ ಜೀವನದ ಪರಿವರ್ತನೆಗಳು ಬಹಳ ರೀತಿಯಾಗಿ ಆಗುತ್ತೆ. 1-2 ಪರಿವರ್ತನೆ ಅಂತಲ್ಲ, ಬೇರೆ ಬೇರೆ ರೀತಿಯಾದಂಥ ಪರಿವರ್ತನೆಗಳು, ಅವಕಾಶಗಳು ಕೂಡ ನಿಮಗೆ ಇದ್ದಾವೆ. ಹಾಗೆ ಚತುರ್ಥ ರಾಶಿಯ ಗುರು ನೋಡಿ, ಯಾರೋ ಒಬ್ಬರು ವಿಶೇಷವಾದಂಥ ವ್ಯಕ್ತಿಗಳ ಪರಿಚಯವಾಗುತ್ತೆ, ಅಥವಾ ನಿಮ್ಮ ಜೀವನ ಹೇಳುವಂಥದ್ದು ಪಬ್ಲಿಕ್ ಸರ್ವಿಸು, 4 ಜನರ ಜೊತೆಗೆ ಬೆರೀತೀರಿ, 4 ಜನರ ಜೊತೆಗೆ ವಿಶ್ವಾಸ ಗಳಿಸ್ತೀರಿ. ಯಾಕೆಂದರೆ ಒಬ್ಬನೇ ಕೂತ್ಕೊಂಡಿದ್ರೆ ಬೇಜಾರು ಬರ್ತದೆ ಅಲ್ವಾ. ಹಾಗಾಗಿ 4 ಜನರ ಮುಂದೆ ದೇಶ ಸುತ್ತು ಕೋಶ ಓದು ಎಂಬುದನ್ನು ಹೇಳ್ತಾರೆ ಅಲ್ವಾ ಹಿರಿಯರು. ಯಾಕೆಂದರೆ ನಮ್ಮ ಮನಸ್ಸಿಗೆ ಎಲ್ಲೆಲ್ಲಿ ಹೇಗಾಗಿದೆ, ಯಾವ ಥರ ಇದೆ, ಅಧ್ಯಯನ ಹೇಗೆ, ಎಲ್ಲ ವಿಷಯಗಳು ಕೂಡ ಗೊತ್ತಾಗಬೇಕು. ಟೆಕ್ನಿಕಲ್ ಆಗಿ ನಮಗೆಲ್ಲ ರೀತಿಯಾದಂತಹ ತಿಳುವಳಿಕೆ ಬರಬೇಕು. ತಿಳುವಳಿಕೆ ಬಂದರೆ ಸರಿಯಾಗುತ್ತೆ, ಇಲ್ಲ ಅಂತಾದರೆ ಅದು ಸರಿಯಾದಂಥ ದಾರಿಗಳಾಗುವುದಿಲ್ಲ. ಹಾಗೆ ಇನ್ನು ಬಹಳ ಮುಖ್ಯವಾಗಿ 6ನೇ ರಾಶಿಯ ಕೇತು, ಸ್ವಲ್ಪ ತಂದೆ ತಾಯಿಯವರ ವಿಷಯ ಸ್ವಲ್ಪ ಜಾಗ್ರತೆ, ಎಲ್ಲೋ ಒಂದು ಸ್ವಲ್ಪ ಅಡಚಣೆ ಉಂಟಾಗಬಹುದು. ಸ್ವಲ್ಪ ಹಣಕಾಸು ಏನಾದರೂ ಸ್ವಲ್ಪ ಸೇವಿಂಗ್ ಮಾಡಿ ಇಟ್ಕೊಳ್ಳಿ, ಯಾಕಂದರೆ ಎಷ್ಟೊತ್ತಿಗೆ ಯಾವ ಸಮಸ್ಯೆ ಕಿರಿಕಿರಿ ಬರುತ್ತೆ ಗೊತ್ತಾಗಲ್ಲ. ಹಾಗೆ 6ನೇ ರಾಶಿಯಾದಂತಹ ಕೇತು, 12ನೇ ರಾಶಿಯಾದಂಥ ರಾಹು, ನಿಮಗೂ ಆವಾಗ ಎದೆ ನೋವು ಬರುವಂಥದ್ದು, ಎದೆ ಉರಿ ಬರುವಂಥದ್ದು, ತೇಗು ಬರುವಂಥದ್ದು ಬರ್ತಾ ಇದೆ. ಎಲ್ಲ ಸ್ವಲ್ಪ ಮನಸ್ಸಿನ ಒತ್ತಡಗಳು, ಮತ್ತು ಸರಿಯಾದಂಥ ಆಹಾರದ ಕ್ರಮಗಳಿಲ್ಲ, ಎಲ್ಲೋ ಹೇಗೋ ಆಗುವಂತಹ ಪರಿಸ್ಥಿತಿ ಇದೆ. ಹಾಗಾಗಿ ನಿಮ್ಮ ಆರೋಗ್ಯವನ್ನು ಸ್ವಲ್ಪ ಮಟ್ಟಿಗೆ ಸರಿಯಾಗಿ ಕ್ರಮವಾಗಿ ಆರೋಗ್ಯವನ್ನು ಇಟ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ. ಮತ್ತು ಬಹಳ ಮುಖ್ಯವಾದಂಥ ಒಂದು 5-6 ರೀತಿಯಾದಂತಹ ಜೀವನದ ಸ್ಟೆಪ್ಪು ಬದಲಾವಣೆ ಆಗುವಂಥದ್ದು. 1ನೇದಾಗಿ ಹಿರಿಯರ ಮಾರ್ಗದರ್ಶನ ಬಹಳ ಮುಖ್ಯವಾಗಿ ನಿಮಗೆ ಈ ಸಮಯದಲ್ಲಿ ಅನುಕೂಲ ಆಗುತ್ತೆ. ಹಾಗೆ ಧನಾರ್ಥಿಗಳು ಅಂದರೆ ಬೇರೆ ಬೇರೆ ರೀತಿಯಾಗಿ ನೋಡಿ, ಎಲ್ಲೋ ಒಂದು ಕಡೆ ಉದ್ಯೋಗ ಮಾಡಬೇಕು ಅಥವಾ ಬಿಸ್ನೆಸ್ಸನ್ನು ಹಾಕಬೇಕು, ಏನಾಗುತ್ತೆ ಅಂತಂದರೆ ಅದಕ್ಕೆ ಪೂರಕವಾದಂಥ ಸಪೋರ್ಟ್ಗಳು ಕೂಡ ಸಿಗ್ತಾ ಹೋಗ್ತದೆ. ಕೃಷಿಕರಿರಬಹುದು, ಹೂವು ಹಣ್ಣೆ ಮಾರಾಟ ಮಾಡುವಂಥ ವ್ಯಕ್ತಿಗಳಿರಬಹುದು, ಮತ್ತು ಸ್ಕೂಲು ಕಾಲೇಜಲ್ಲಿ ಕೆಲಸ ಮಾಡ್ತಾ ಇರುವಂಥ ವ್ಯಕ್ತಿಗಳು, ನಿಮಗೆಲ್ಲ ಬಹಳ ಶುಭವಾದಂಥದ್ದು. ಮತ್ತು ರವಿ ಗೌರ್ಮೆಂಟು ಮತ್ತು ರಾಜಕೀಯ ವ್ಯಕ್ತಿಗಳು, ರಾಜಕೀಯದವರು ಬಹಳ ಕಡಿಮೆ ಈ ರಾಶಿಯವರು, ಆದರೂ ಕೂಡ ಅಲ್ಪ ಸ್ವಲ್ಪ ಇರುವಂತಹ ವ್ಯಕ್ತಿಗಳು ಎಲ್ಲೋ ಒಂದು ಕಡೆಗೆ ಅವಕಾಶಗಳು ಸಿಗುವಂತಹದ್ದು. ನೋಡಿ, ಬುಧನ ಜೊತೆಗಿದ್ದಾನೆ. ಹಾಗೆ ಯಾವುದೋ ಒಂದು ಮನೆ ಮೇಲೆ ಚಿಕ್ಕದಾದಂತಹ ಮೇಲೆ ಕಟ್ಟಬೇಕು ಅಂತಂದ್ರೆ ಲೋನಿಗೆ ಅವಕಾಶಕ್ಕೆ ಹಾಕ್ತೀರಿ. ಆ ಲೋನ್ ಎಲ್ಲೋ ಮುಂದೆ ಹೋಗುವಂಥದ್ದು, ಲೋನಿಗೆ ಅವಕಾಶ ಸಿಗುವಂಥ ಸಾಧ್ಯತೆಗಳಾಗುತ್ತೆ. ಹೀಗೆ ಎಲ್ಲೋ ಒಂದು ಕಡೆಗೆ ಈ ತಿಂಗಳು ಸ್ವಲ್ಪ ಖುಷಿ, ಸಂತೋಷ, ಸ್ವಲ್ಪ ಎಲ್ಲ ಬದಲಾವಣೆ, ಸ್ವಲ್ಪ ಪರಿವರ್ತನೆ ಮತ್ತು ವಾಹನದ ಬದಲಾವಣೆ. ಚತುರ್ಥದ ಗುರು ದಶಮ ನೋಡ್ತಾ ಇದ್ದಾನೆ. ವಾಹನದ ಬದಲಾವಣೆ ಅಂದರೆ ಹಳೆ ವಾಹನ ಇದೆ, ಅದು ಎಷ್ಟು ದಿವಸ ಮಾಡಬೇಕಪ್ಪ ಅಂಥೇಳಿ ನಿಮ್ಮ ಮನಸ್ಸಿಗೆ ಅನಿಸುತ್ತೆ. ಹಾಗೆ ಹಣದ ಸ್ವಲ್ಪ ಬದಲಾವಣೆ, ವಾಹನದ ಬದಲಾವಣೆ, ಅದರ ಜೊತೆಗೆ ಬಹಳ ಮುಖ್ಯವಾದಂಥ ಕನಸು ನಿಮಗೆ, ಹೊರದೇಶಕ್ಕೆ ಹೋಗ್ತೇನೆ ಅಥವಾ ಹೊರಗಡೆ ಹೋಗ್ತೇನೆ, ಏನೇನೋ ನಿಮ್ಮ ಆಸೆ ಆಕಾಂಕ್ಷೆಗಳು ಬಹಳಷ್ಟು. ಯಾಕಂದರೆ ಮೀನರಾಶಿಯವರಿಗೆ 2 ಮೀನು, ಒಂದು ಆ ಕಡೆ ತಿರುಗ್ತದೆ, ಒಂದು ಈ ಕಡೆ ತಿರುಗ್ತದೆ. ಅದರ ದ್ವಂದ್ವವಾದಂಥ ಸ್ವಭಾವ, ಇದಕ್ಕೆ ದುಸ್ವಭಾವ ರಾಶಿ ಎಂಬುದನ್ನು ಹೇಳ್ತೇವೆ. ಹಾಗಾಗಿ ಆ 2 ಸ್ವಭಾವವು ಯಾವಾಗ ನಿಮ್ಮಿಂದ ಹೊರಪಡುತ್ತದೆಯೋ, ಯಾವಾಗ ಹೊರಗೆ ಹೋಗ್ತದೆಯೋ, ಒಂದೇ ಇದೆ ಹೀಗೆ ಮಾಡಬೇಕು ಅಂಥೇಳಿ ಯಾವಾಗ ನೀವು ಕೂತ್ಕೊಳ್ತೀರೋ ಆವಾಗ ಎಲ್ಲವನ್ನು ಕೂಡ ಜಗತ್ತನ್ನು ಸಾಧಿಸ್ತೀರಿ. ಅದನ್ನು ಬಿಟ್ಟುಬಿಡಬೇಕು. ಯಾಕಂದರೆ ಮಾಡಲೋ ಬಿಡಲೋ ಹೇಗೆ ಹೇಳುವಂಥ ದ್ವಂದ್ವ ಸ್ವಭಾವ ಬಂದ ತಕ್ಷಣವೇ ಅನೇಕ ತಲೆ ಮೇಲೆ ಬಂದು ಕೂತ್ಕೊಳ್ತಾ ಹೋಗ್ತದೆ ನಿಮಗೆ. ಆ ದ್ವಂದ್ವ ಸ್ವಭಾವವನ್ನು ಬಿಟ್ಟರೆ ಎಲ್ಲ ರೀತಿಯಾದಂಥ ಅನುಕೂಲತೆಗಳನ್ನು ಕೂಡ ಭಗವಂತ ನೀಡ್ತಾ ಬರ್ತಾನೆ. ಹಾಗೆ ವಿದ್ಯಾರ್ಥಿಗಳ ಜೀವನಕ್ಕೆ ಹೆಚ್ಚಿನದಾದಂಥ ಅವಕಾಶಗಳು. ನೋಡಿ, ಈ ತಿಂಗಳಲ್ಲಿ ಏನೇನು ಕೋರ್ಸ್ ಮಾಡಬೇಕು, ಏನೇನು ಓದಬೇಕು ಅಂತ ನೋಡ್ಕೊಳ್ತಾ ಇರ್ತಿರೋ ಅದು ನಿಮಗೆ ಬಹಳ ಶುಭವಾದಂಥ ಅವಕಾಶಗಳಾಗುತ್ತೆ. ಶರೀರದಲ್ಲಿ ಬಹಳಷ್ಟು ಬದಲಾವಣೆಗಳಾಗಬಹುದು. ಯಾಕಂದರೆ ರಾಶಿಯಲ್ಲಿ ಕುಜ ಇದ್ದಾನೆ. ಹಾಗಾಗಿ ಏನೋ ರಕ್ತ ಸಂಬಂಧವಾದಂಥ ತೊಂದರೆಗಳಿದ್ದರೆ ಸ್ವಲ್ಪ ಚಿಕಿತ್ಸೆಗಳಿಂದನೋ ಅಥವಾ ಆಹಾರ ವಾತಾವರಣದಿಂದ ಅನುಕೂಲ ಆಗುವಂಥ ಸಾಧ್ಯತೆಗಳಾಗುವಂಥದ್ದಿದೆ. ಅದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ನೋಡಿ, ಜೀವನದಲ್ಲಿ ಅನೇಕ ದ್ವಂದ್ವ ಸ್ವಭಾವಗಳಿದ್ದಾವೆ. ಅದನ್ನೆಲ್ಲ ಬಹಳಷ್ಟು ಜನ ಬಿಟ್ಟು ಬಂದಿದ್ದೀರಿ. ಯಾಕಂದ್ರೆ 7.5 ಶನಿ ಬಂದಮೇಲೆ ಎಲ್ಲ ಒಂದು ರೀತಿಯಾದಂಥ ಅನುಕೂಲ ಅನಾನುಕೂಲ ಹೀಗೆಲ್ಲ ಆಯಿತು. ಹಾಗಿದ್ದಾಗೂ ನೀವು ಬಂದಿದ್ದೀರಿ. ಮತ್ತು ಬಹಳ ಮುಖ್ಯವಾಗಿ ಯಾರೋ ಒಬ್ಬರು ಪುರುಷರಿಗೆ ನಿಮ್ಮ ಕಲ್ಪನೆಗೂ ಕೂಡ ಮೀರಿರುವಂಥ ಆರ್ಥಿಕವಾದಂಥದ್ದು ಯಾವುದೋ ಅನುಕೂಲತೆಗಳಾಗುತ್ತೆ. ನೀವು ಅಂದ್ಕೊಳ್ತೀರಿ
ಉದಾಹರಣೆಗೆ ಸಣ್ಣ ಉದಾಹರಣೆ ಕೊಡಬೇಕು ಅಂತಂದರೆ, ಯಾವುದೋ ಒಂದಷ್ಟು ತರಕಾರಿ ಹಾಕಿದ್ದೀರಿ ನೀವು, ಇದೇನು ಪ್ರಯೋಜನವೇ ಬರೋದಿಲ್ಲ, ಲಾಭವೇ ಆಗೋದಿಲ್ಲ ಅಂತ ಹಾಕಿದ್ದೀರಿ. ಅದರೆಲ್ಲೋ ಒಂದು ಕಡೆಗೆ ಬಹಳ ಲಾಭ, ಬಹಳ ಸಂತೋಷ, ಬಹಳ ಅನುಕೂಲತೆಗಳಾಗುವಂಥ ಸಾಧ್ಯತೆಗಳು. ಹಾಗಾಗಿ ಪುರುಷಾರ್ಥ ಬಹಳ ಮುಖ್ಯವಾಗಿ ಧರ್ಮ, ಅರ್ಥ, ಕಾಮ, ಮೋಕ್ಷ 4 ಪುರುಷಾರ್ಥ ಅಂತೇಳಿ ಹೇಳ್ತಾರೆ. ಇದ್ರ ಬಗ್ಗೆ ಪ್ರಯತ್ನ ಮಾಡ್ತಾ ಇರಬೇಕು. ನಾವು ಒಳ್ಳೆ ರೀತಿಯಾದಂಥ ಧರ್ಮ ಕಾರ್ಯಗಳನ್ನು ಮಾಡ್ತಾ ಇರಬೇಕು. ಅದರಿಂದ ಅರ್ಥ, ಪ್ರಾಮಾಣಿಕವಾದಂಥ ಸಂಪಾದನೆ ರೀತಿಯಲ್ಲಿ ನಾವು ಗಮನ ಕೊಡಬೇಕು. ಧರ್ಮ, ಅರ್ಥ, ಕಾಮ. ಅದರಿಂದ ಇನ್ನು ಬಹಳ ಮುಖ್ಯವಾಗಿ ಏನಾಗುತ್ತೆ, ನಮಗೆ ಬೇಕಾದಂತಹ ಈ ಯಾವ್ಯಾವುದು ಇಷ್ಟ ಇದೆಯೋ ಅದನ್ನು ಈಡೇರಿಸ್ಕೊಳ್ಳಿಕ್ಕೆ ಅವಕಾಶಗಳಾಗುತ್ತೆ. ನಂತರ ಮೋಕ್ಷ ಅಂದರೆ ಆಧ್ಯಾತ್ಮಿಕವಾದಂಥ ಸಾಧನೆ ಒಂದು. ಅದರ ಜೊತೆಗೆ ನಾವು ಇದ್ದಾಗ ಆ ಭಗವಂತನನ್ನು, ಆತ್ಮಶಕ್ತಿಯನ್ನು ಮತ್ತು ಆಧ್ಯಾತ್ಮಿಕವಾದಂತಹ ಒಂದು ಚಿಂತನೆ ಮಾಡುವಂಥದ್ದು ಸ್ವಸ್ವರೂಪ ಅಂತ ಹೇಳ್ತಾರೆ. ಹಾಗಾಗಿ ಅದನ್ನು ಕೂಡ ಚಿಂತನೆ ಮಾಡಲಿಕ್ಕೆ ಚತುರ್ಥದ ಗುರು ನಿಮಗೆ ಅವಕಾಶ ಕೊಡ್ತಾನೆ. ಯಾಕಂದರೆ ಒಂದು ಹಂತಕ್ಕೆ ಸಂಕಟ ಬಂದಾಗ ವೆಂಕಟರಮಣ ಅಂತೇಳಿ ಹೇಳ್ತಾರೆ ಅಲ್ವ. ಹಾಗಾಗಿ ಸಂಕಟ, ಕಷ್ಟಗಳು ಇರೋದ್ರಿಂದ ಆ ವೆಂಕಟರಮಣನ ಧ್ಯಾನ ಆಗುತ್ತೆ. ಒಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ಶುಭಗಳಿದೆ. ಬಹಳಷ್ಟು ಬದಲಾವಣೆಗಳು ಕೂಡ ಈ ತಿಂಗಳಲ್ಲಿ ಕಾಣಲಿಕ್ಕಿದೆ. ಹಾಗೆ ನಕ್ಷತ್ರ ಪರಿಹಾರಗಳು ಏನು, ಮತ್ತು ಅದರ ಪೂರ್ವದಲ್ಲಿ ನೀವು ಈ ತಿಂಗಳಲ್ಲಿ ಯಾವ್ಯಾವ ದಿವಸ ಪೂಜೆ ಪುನಸ್ಕಾರ ಮಾಡಬೇಕು ಅಂತಂದರೆ, 1ನೇದಾಗಿ 20ನೇ ತಾರೀಕಿಗೆ ಅಕ್ಷಯ ತೃತೀಯ ಇದೆ. ಆ ದಿವಸ ಮರ್ಯಾದೆ ಇದ್ದ ಹಾಗೆ ಏನೋ ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಶುರು ಮಾಡಿಕೊಳ್ಳಿ. ಇನ್ನು ಪೂರ್ವಭದ್ರ, ಉತ್ತರಾಭದ್ರ, ರೇವತಿ ನೋಡಿ, ಪೂರ್ವಭದ್ರ ನಕ್ಷತ್ರದವರು ಸಾಧ್ಯ ಇದ್ದರೆ 5ನೇ ತಾರೀಕು ಸಂಕಷ್ಟದ ಚತುರ್ಥಿ ಇದೆ. ಆ ದಿವಸ ಸಂಧ್ಯಾಕಾಲದಲ್ಲಿ, ಸಾಯಂಕಾಲದಲ್ಲಿ ಗಣಪತಿಗೆ ವಿಶೇಷವಾಗಿ ಅಭಿಷೇಕ ಪೂಜೆಯನ್ನು ಮಾಡಿಕೊಳ್ಳಿ. ಉತ್ತರಾಭಾದ್ರ ನಕ್ಷತ್ರ 20ನೇ ತಾರೀಕು ಅಕ್ಷಯ ತೃತೀಯ ಇದೆ. ವಿಶೇಷವಾಗಿ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಆ ದಿವಸ ಏನೋ ಆ ಲಕ್ಷ್ಮೀನಾರಾಯಣ ದೇವರನ್ನೇ ಆರಾಧನೆ ಮಾಡಿ, ಅದರಿಂದ ಬಹಳ ಶುಭವಾಗ್ತದೆ. ಅನಂತರ ರೇವತಿ ನಕ್ಷತ್ರದವರು ಅಕ್ಷತ್ರದಿಗೆ ದಿವಸ ಸಾಧ್ಯ ಆದರೆ ಗೋ ಸೇವೆಯನ್ನು ಮಾಡಿ. ನಿಮ್ಮ ಹತ್ತಿರದಲ್ಲೂ ಅಕ್ಕಪಕ್ಕದಲ್ಲೂ ಎಲ್ಲೋ ಒಂದು ಕಡೆ ಗೋವು ಕಟ್ಟು ಹಾಕಿದ್ದಾರೆ ಅಂತಂದರೆ ಅದಕ್ಕೆ ತಿನ್ನುವಂಥ ಆಹಾರವನ್ನು ನಿಮ್ಮ ಕೈಲಾದಂಥ ಸೇವೆಯನ್ನು ಮಾಡಿ. ಆ ಗೋವಿಂದ ಅನುಕೂಲವಾಗ್ತದೆ. ಅನೇಕ ಕಷ್ಟ ನಷ್ಟಗಳೆಲ್ಲ ಪರಿಹಾರ ಆಗ್ತದೆ. ಭಗವಂತನ ಅನುಗ್ರಹದಿಂದ ಮಂಗಲವಾಗಲಿ, ಕಷ್ಟ ನಷ್ಟಗಳೆಲ್ಲ ಪರಿಹಾರ ಆಗಲಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.